1931 ಆದಮೇಲೆ ದೇಶದ ಜಾತಿ ಜನಗಣತಿ ಆಗಿಲ್ಲ ಅಂತ ಕೇಳ್ಪಟ್ಟಿದ್ವಿ. 1941ನಲ್ಲಿ 10 ವರ್ಷ 1871ಇಂದ 1931ವರೆಗೂ ಜಾತಿ ಜನಗಣತಿ ಆಗ್ತಾಯಿತ್ತು, 10 ವರ್ಷಕ್ಕೊಂದ್ಸರಿ. ಆವಾಗ ಬ್ರಿಟಿಷ್ ಸರ್ಕಾರ ಇದ್ದಾಗ, ಬ್ರಿಟಿಷ್ ರಾಜ್ ಇದ್ದಾಗ ಸಮುದಾಯಗಳಿಗೆ ಯಾರ್ಯಾರಿಗೆ ಹಿಂದುಳಿದಿದ್ದಾರೋ ಅವ್ರನ್ನ ಗುರುತಿಸೋದು, ಯಾರ್ಯಾರಿಗೆ ಒಂದು ಮಟ್ಟಿಗೆ ಹಿಂದುಳಿದಿಂದ ಹೊರಗೆ ಬಂದಿದ್ದಾರೋ ಅವ್ರನ್ನೂ ಸಹ ಗುರುತಿಸಿ ಅದ್ರ ತಕ್ಕಂತೆ ಯೋಜನೆ ಮಾಡೋದಿತ್ತು. 1941ನಲ್ಲಿ ಏನಾಗೋಯಿತು ಅಂದರೆ ವರ್ಲ್ಡ್ ವಾರ್ II ಬಂದ್ಬಿಡ್ತು. 1941ನಲ್ಲಿ ವರ್ಲ್ಡ್ ವಾರ್ II ಬಂದ ಮೇಲೆ ಜಾತಿ ಜನಗಣತಿ ಆ ವರ್ಷ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ 51ನಲ್ಲಿ ಸ್ವತಂತ್ರ ಬಂತು. ಸ್ವತಂತ್ರ ಅಂದರೆ ನೆಹರು ಸರ್ಕಾರ ಬಂತು. ನೆಹರು ಸರ್ಕಾರ 51ಇಂದ ಬಹುಶಃ ಇವತ್ತುವರೆಗೂ ಈ ಸರ್ಕಾರಗಳು ಜಾತಿ ಜನಗಣತಿ ಬಿಡುಗಡೆ ಮಾಡಿಲ್ಲ, ಜಾತಿ ಜನಗಣತಿ ತಂದಿಲ್ಲ, ತಯಾರು ಮಾಡಿಲ್ಲ. ಇವರಿಗೆ, ಈ ಸರ್ಕಾರಗಳಿಗೆ, ಅದು ಆಡಳಿತ ಮಾಡೋ ಕಾಂಗ್ರೆಸ್ ಆಗಿರ್ಬೋದು, ಮತ್ತು ಅದರಿಂದ ಇಷ್ಟೋ ವರ್ಷದಿಂದ ವಿರೋಧ ಮಾಡ್ಕೊಂಡಿರೋ BJP ಆಗಿರ್ಬೋದು, ಮತ್ತು ಯಥಾಸ್ಥಿತಿ ಯಾವುದೇ ಪಕ್ಷಗಳಿರೋದು, ಒಂದು ಕೆಲವು ಉದಾಹರಣೆಗಳು ಬಿಟ್ಟರೆ ಇವರಿಗೆ ಜಾತಿ ಜನಗಣತಿ ಆಗಬೇಕು, ನಿಜವಾದ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಒದಗಿಸ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಆದರೆ ನಿತೀಶ್ ಕುಮಾರ್ ಅವರು ಮೊದಲನೇ ಹೆಜ್ಜೆಯಿಂದ ಅವರ ರಾಜ್ಯದಲ್ಲಿ ಜಾತಿ ಜನಗಣತಿ ಮಾಡಿದ್ರು. ಅದಕ್ಕೆ ನನಗೆ ಒಪ್ಪಿಗೆ ಇದೆ. ಅವರು ಕೂಡ NDA ಮೇಲೆ ಒತ್ತಡ ಹಾಕ್ತಾರೆ, ಮೋದಿ ಸರ್ಕಾರದ ಮೇಲೆ ಜಾತಿ ಜನಗಣತಿ ಮಾಡಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ಥರ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅವರು ಕೂಡ ನನಗೇನು ಬಂದಿದೆ ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಪರವಾಗಿ ನಿಂತಿದ್ದಾರೆ ಅಂತ ನನಗೆ ಬಂದಿದೆ. ಆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಅದು ಲೊಜಿಸ್ಟಿಕಲ್ ನೈಟ್ ಮೇರ್ ಆಗುತ್ತೆ, ಮತ್ತು ನಮ್ಮ ಸ್ವತಂತ್ರ ದೇಶದ ಚುನಾವಣೆ ವೈವಿಧ್ಯತೆಗೆ ಧಕ್ಕೆ ಬರುತ್ತೆ. ಮತ್ತು ಹೆಚ್ಚಾಗಿ ಈ ಒಂದು ಕೇಂದ್ರೀಯ ಹಿಂದಿಯನ್ ಪಕ್ಷ BJP, ಕಾಂಗ್ರೆಸ್ಸು, ಈ ಪಕ್ಷಗಳಿಗೆ ಲಾಭ ಮಾಡಿಕೊಡೋ ಒಂದು ಯೋಜನೆ ಅದು ಒನ್ ನೇಷನ್ ಒನ್ ಎಲೆಕ್ಷನ್ನು. ಅದನ್ನು NDA ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ನಾವು ವಿರೋಧ ಮಾಡ್ತೀವಿ. ಇನ್ನೂ ಒಂದು ಸ್ವಲ್ಪ ಇದೆಲ್ಲ ನಡೀತಾ ಇದೆ, ಮಂತ್ರಿಗಳದ್ದು ಆಗಿರ್ಬೋದು, ಈ ಬೇರೆ ಬೇರೆ ಆಯ್ಕೆ ಆಗೋ ಪ್ರಮಾಣ ವಚನ ಅದು ಇನ್ನೂ ಆಗಿಲ್ಲ. ಬಟ್ ಅದಾದಮೇಲೆ ದೊಡ್ಡ ಮಟ್ಟಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿರೋಧ ಮಾಡ್ತಾರೆ JDU ಮತ್ತು TDP ಅನ್ನೋ ನಂಬಿಕೆ ನಮಗಿದೆ. ಮತ್ತು ಎರಡನೇದಾಗಿ UCC, ನಮಗೆ UCC ಒಪ್ಪಿಗೆ ಇದೆ. UCC ನಮ್ಮ ಪ್ರಕಾರ ಅದು ಅಗತ್ಯ ಇದೆ, ಆದರೆ ಹಿಂದುತ್ವದ UCC ಅಲ್ಲ, ಪುರುಷ ಪ್ರಧಾನದ UCC ಅಲ್ಲ. ನಾವೆಲ್ಲ ಸಮಾನತಾವಾದಿಗಳು, ನಾವೆಲ್ಲ ಸಂವಿಧಾನದ ಪೀಠಿಕೆ ಎತ್ತಿ ಹಿಡಿಯೋರು. ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿಯೋ ಸಮಾನತೆ ಪರವಾಗಿರೋ UCC ಅಗತ್ಯ ಇದೆ. ಹೇಗೆ ಯೂನಿಫಾರ್ಮ್ ಕ್ರಿಮಿನಲ್ ಕೋಡ್ ಇದೆಯೋ, ಯೂನಿಫಾರ್ಮ್ ಸಿವಿಲ್ ಕೋಡು ಅಗತ್ಯ ಇದೆ. ಅದಕ್ಕೆ ನಮ್ಗೆ ವಿರೋಧ ಇಲ್ಲ, ಅದು ಸಮಾನತಾವಾದಿ ಇದ್ದರೆ. ಅದು ಬಿಟ್ಟು ಹಿಂದುತ್ವ ದೃಷ್ಟಿನಲ್ಲಿದ್ದರೆ, ಪುರುಷ ಪ್ರಧಾನ ದೃಷ್ಟಿ ಇದೆ, ನಮ್ಗೆ ಅದಕ್ಕೆ ವಿರೋಧ ಇದೆ. ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅದು ನಮಗೆ ಖಂಡಿತ ವಿರೋಧ ಇದೆ. ಇವಾಗಲೇ ನಾವು 2 ತಿಂಗಳ ಕಾಲ ಒಂದು ಲೋಕಸಭಾ ಚುನಾವಣೆಗೆ ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಎಲೆಕ್ಷನ್ ಕಮಿಟಿಗೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ದೊಡ್ಡ ಮಟ್ಟದ ಪ್ರಾಸೆಸ್ಸು, ಮೂಲೆಗೆ ಹೋಗಬೇಕು. ಅದನ್ನು ಎಲ್ಲ ದೇಶದ ಎಲ್ಲ ಚುನಾವಣೆಗಳು ಒಂದೇ ಸರಿ ಬರಬೇಕು ಅಂದರೆ ಅದು ಬರೀ ಈ ಹಿಂದಿಯನ್ ಪಕ್ಷಗಳಿಗೆ ಲಾಭ ಮತ್ತು ದೇಶದ ಪ್ರಜಾಪ್ರಭುತ್ವದ ವೈವಿಧ್ಯತೆ ಮತ್ತು ವಿಶೇಷತೆಗೆ ಧಕ್ಕೆ ಬರುವ ಯೋಜನೆ. ಅದನ್ನು JDU ಆ ವಿಚಾರದಲ್ಲಿ ಮತ್ತು ಜಾತಿ ಜನಗಣತಿಯನ್ನು ಬಿಡುಗಡೆ ಮಾಡಿಸ್ತಾರೆ, ಒತ್ತಡ ಹಾಕ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. JDU ನನಗೆ ಅದು ನಾನು ಓದಿರೋ ಪ್ರಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಅವರು ಆಕ್ಷೇಪ ಎತ್ತಿಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್ಗೂ ಆಕ್ಷೇಪ ಹೇಳಿಲ್ಲ ಅಂತ ನಾನು ಓದಿರೋದು. ನನಗೆ ಈ ವಿಚಾರಗಳು ಇನ್ನೂ ಪ್ರಸ್ತಾಪ ಆಗಿಲ್ಲದೆ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಇವಾಗ ಸದ್ಯಕ್ಕೆ ಮಂತ್ರಿ ಸ್ಥಾನ, ಅದೇನೋ ಸ್ಪೀಕರ್ ಸ್ಥಾನ, ಅದೇನೋ ಹೋಮ್ ಮಂತ್ರಿ ಬೇಕು, ಅದೆಲ್ಲ ಫೈಟ್ ಅಂದರೆ ಅದೆಲ್ಲ ಚರ್ಚೆ ನಡೀತಿರುವಾಗ ಇವಾಗ ಸದ್ಯಕ್ಕೆ ಯಾವ್ಯಾವ ಯೋಜನೆ ತರ್ತಾರೆ ಅನ್ನೋದು ಇನ್ನೂ ಗೊಂದಲದಲ್ಲಿದೆ. ಆದರೆ ನಿತೀಶ್ ಕುಮಾರು ಮತ್ತು ಇವರು TDPನಲ್ಲಿ ಚಂದ್ರಬಾಬು ನಾಯ್ಡು ಅವರು ಖಂಡಿತ ಅವರು ಸಮಾನತೆ ಪರವಾಗಿ ನಿಂತ್ಕೊತಾರೆ ಅನ್ನೋ ನಂಬಿಕೆ ಇದೆ. ನಮಗೆ ರೀಜನಲ್ ಪಾರ್ಟಿ, ಪ್ರಾದೇಶಿಕ ಶಕ್ತಿಗಳ ಬಗ್ಗೆ ನಮಗೆ ಭಾಳ ನಂಬಿಕೆ ಇದೆ. ಅವರು CM ಆಗಿದ್ದು ಕೂಡ, CM ಆಗಿರೋದು ಅರಿವು ಇದೆ. ಅವ್ರು PM ಜೊತೆ ಒಂದು ಮೈತ್ರಿ ಮಾಡಿಕೊಂಡು ಅದ್ರ ಬಗ್ಗೆನೂ ಜ್ಞಾನ ಇದೆ. ಬೇರೆ ಸರ್ಕಾರಗಳ ಜೊತೆನೂ ಮಾಡಿದ್ದಾರೆ ಮೈತ್ರಿ. ಸೊ ಆ ಕಾರಣಕ್ಕೆ ನಮಗೆ ಅವರು UCC ಅಂದರೆ ಒಂದು ಸಮಾನತಾವಾದಿ UCC ಬಗ್ಗೆ ನಿಂತ್ಕೊತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ವಿರುದ್ಧ ನಿಂತ್ಕೊತಾರೆ. ಮತ್ತು ಇವಾಗಲೇ ಆಗಿರೋದು CAನು ಕೂಡ ಅದನ್ನೆಲ್ಲೋ ಒಂದು ಕಡೆ ಅದು ಒಂದು ಧರ್ಮದ ಮೇಲೆ ಪೌರತ್ವ ಒಂದು ತಾರತಮ್ಯ ಮಾಡಿರೋದು. ಅದು ಇಂಡಿಯನ್ ಮುಸ್ಲಿಮ್ಸ್ಗೆ ವಿರೋಧ ಮಾಡದೇ ಇದ್ರು, ಇಂಡಿಯನ್ ಮುಸ್ಲಿಂ ಅವರ ಧರ್ಮನ ಒಂದು ಕೀಳ ಮಟ್ಟದಲ್ಲಿ ಮಾಡಿರೋ ಒಂದು ತಾರತಮ್ಯದ ಒಂದು ಯೋಜನೆ. ಅದಕ್ಕೂ ಒಂದು ರೀತಿ ತಿದ್ದುಪಡಿನೋ, ಅದು ಒಂದು ಬದಲಾವಣೆ ತರ್ತಾರೆ ಅನ್ನೋ ನಂಬಿಕೆ ನನಗೂ ಸಹ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.